ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ ಜೂನ್ 6, 2026 ಬೆಳಿಗ್ಗೆ 10:30ಕ್ಕೆ ಸ್ಥಳ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರ. ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳು ಭಾಗವಹಿಸಲಿದ್ದು, ಬೀದಿ ಬದಿ ವ್ಯಾಪಾರಿಗಳ ಮನರಂಜಿಸಲು ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ರಾಯಚೂರಿನ ಹೆಸರಾಂತ ಗಾಯಕಿ ಮಹಾಲಕ್ಷ್ಮಿ ಅವರು ಜೂನಿಯರ್ ರಾಜ್ಕುಮಾರ್ ಅವರ ಜೊತೆ ಹಾಡುಗಳನ್ನು ಹಾಡಿ ಮನರಂಜಿಸಲಿದ್ದಾರೆ. ರಾಯಚೂರಿನ ಎಲ್ಲ ಜನತೆಗೆ ಹೃದಯಪೂರ್ವಕ ಸುಸ್ವಾಗತ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಜೂನ್ 30ರಿಂದ ಮನೆ ಮನೆಗೆ ಮತದಾರರ ಸಮಗ್ರ ಪರಿಷ್ಕರಣೆಗೆ ಅರ್ಜಿ ಸಲ್ಲಿಕೆ. ಮತದಾರರು ಸ್ವಯಂ ದೃಢೀಕರಣದೊಂದಿಗೆ ಮಾಹಿತಿ ನೀಡಿ. ಡಿಸಿ ಪೂವಿತಾ ಎಸ್. ಹಿರಿಯ ಸಚಿವ ಕೆಎಸ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ನೀಡದಿದ್ದರೆ ಹೋರಾಟ. ನರಸಪ್ಪ ದಂಡೋರ. ವಿಶ್ವ ಪರಿಸರ ದಿನಾಚರಣೆ. ಮನೆ ಮನೆಯಲ್ಲಿಯೂ ಸಸಿಗಳನ್ನು ನೆಟ್ಟು ಪೋಷಿಸುವ ಕೆಲಸವಾಗಲಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಗಬ್ಬೂರಿಗೆ ಪದವಿ ಪೂರ್ವ ಕಾಲೇಜು ಮಂಜೂರು. 4 ಎಕರೆ ಜಮೀನಿನಲ್ಲಿ ನಿರ್ಮಾಣ ಮಾಡಲಿ. ರಾಜಪ್ಪ ಸಿರ್ವಾರ್ಕರ್. ನ್ಯಾಯಾಲಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನ್ಯಾಯಾಧೀಶೆ ಮಾಲಾ. ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲಿ. ಅರ್ಚನಾ ಸಣ್ಣಬಾಬು. ಮತ್ತು ಎನ್ಎಸ್ ಬೋಸ್ರಾಜ್ ಹುಟ್ಟುಹಬ್ಬ ಅನ್ನ ಸಂತರ್ಪಣೆ. ವಾರ್ತೆಗಳ ವಿವರ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಾರಂಭವಾಗಿದ್ದು, ಜೂನ್ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ವರ್ಮೇಷನ್ ಫಾರ್ಮಸ್ ದ್ವಿಪ್ರತಿಯನ್ನು ನೀಡುತ್ತಿದ್ದು, 2025ರ ಮತದಾರರ ಪಟ್ಟಿಯಲ್ಲಿ ಇರುವವರು ಅರ್ಜಿಗಳನ್ನು ಭರ್ತಿ ಮಾಡಿ ಒಂದು ಪ್ರತಿಯನ್ನು ಕಾಯ್ದಿರಿಸಿಕೊಳ್ಳಬೇಕು. ಪಾರದರ್ಶಕವಾಗಿ ನಡೆಯಲಿದ್ದು, ಯಾವುದೇ ಆತಂಕ ಪಡದೆ ಮಾಹಿತಿಯನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು, ಮೇಲ್ವಿಚಾರಕರಿಗೆ ತರಬೇತಿ ಸಹ ನೀಡಲಾಗಿದೆ. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿ ಇಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ. ಮೃತಪಟ್ಟವರು, 2 ಮತಗಟ್ಟೆಯಲ್ಲಿ ಹೆಸರು ಇರುವವರು, ವಲಸೆ ಹೋದವರನ್ನು ಗುರುತಿಸಲಾಗುತ್ತದೆ. ಯಾರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವುದಿಲ್ಲ. ಮನೆ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿದಾಗ ಪ್ರತಿಯೊಬ್ಬ ಮತದಾರರು ಸ್ವಯಂ ದೃಢೀಕರಣ ದಾಖಲೆಗಳೊಂದಿಗೆ ಸಲ್ಲಿಸಬೇಕು. ಸ್ವೀಕೃತಿ ರಸೀದಿ ಪಡೆಯಬೇಕು. ಚುನಾವಣಾ ಆಯೋಗ ಗುರುತಿಸಿರುವ 12 ದಾಖಲೆಗಳ ಆಧಾರದ ಮೇಲೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಸಲಾಗುತ್ತದೆ. ವಿದೇಶಿ ಪೌರತ್ವ ಪಡೆದವರ ಕುಟುಂಬ ವರ್ಗದವರು ಸ್ಪಷ್ಟ ಮಾಹಿತಿ ಒದಗಿಸಬೇಕು. ಸುಳ್ಳು ಮಾಹಿತಿ ಒದಗಿಸಿದಲ್ಲಿ ಕಾನೂನಿನ ಅನ್ವಯ ಕ್ರಮ ಕೈಗೊಳ್ಳಲಾಗುತ್ತದೆ. ಯಾರನ್ನು ಏಕಾಏಕಿ ಮತದಾರರ ಪಟ್ಟಿಯಿಂದ ಕೈ ಬಿಡುವುದಿಲ್ಲ. ಎನ್ಯುಮರೇಷನ್ ಫಾರ್ಮ್ ನೀಡದೇ ಇರುವ ಮತದಾರರ ಹೆಸರು
ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವುದಿಲ್ಲ ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರಿನ ಕಾಗುಣಿತ, ವಿಳಾಸದ ಬದಲಾವಣೆ, ಮತಗಟ್ಟೆ ಹಂಚಿಕೆ, ಗುರುತಿನ ಚೀಟಿ, ಫೋಟೋ ಬದಲಾವಣೆ ಸೇರಿದಂತೆ ಯಾವುದೇ ತಾಂತ್ರಿಕ ದೋಷಗಳು ಇದ್ದರೆ ಬಿಎಲ್ಒಗಳಿಗೆ ಆಕ್ಷೇಪಣೆ ಸಲ್ಲಿಸಬಹುದು. ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆಯ ಕರಡು ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 7ರಂದು ಪ್ರಕಟಿಸಲಾಗುತ್ತದೆ. ನಿಖರವಾದ ದಾಖಲೆಗಳೊಂದಿಗೆ ಪ್ರಮಾಣ ಪತ್ರ ನೀಡಿದಲ್ಲಿ ಬದಲಾವಣೆ ಸಾಧ್ಯ ಎಂದು ತಿಳಿಸಿದರು. ಆಕ್ಷೇಪಣೆಗಳನ್ನು ಸಲ್ಲಿಸಿದ ವ್ಯಕ್ತಿಗಳಿಗೆ ಚುನಾವಣಾ ಅಧಿಕಾರಿ, ಸಹಾಯಕ ಚುನಾವಣಾ ಅಧಿಕಾರಿಗಳು ದೂರುಗಳಲ್ಲಿ ಸಲ್ಲಿಕೆಯಾದರೆ ಪರಿಶೀಲಿಸಿ ಅಗತ್ಯ ವಿಚಾರಣೆ ನಡೆಸಿ ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಕುರಿತು ನಿರ್ಧಾರ ಕೈಗೊಳ್ಳುತ್ತಾರೆ. ಹೊಸ ಮತದಾರರು ಫಾರ್ಮ್ 6ನೊಂದಿಗೆ ನಿಗದಿತ ಘೋಷಣಾ ಪತ್ರ ಸಲ್ಲಿಸಬೇಕೆಂದರು. ವಲಸೆ ಹೋದವರು ಸೇರಿದಂತೆ ಮತದಾರರ ಪಟ್ಟಿ ಖಚಿತತೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿ ನಿರ್ಧರಿಸುತ್ತಾರೆ. ಅಕ್ಷರಸ್ಥರು, ಅನಕ್ಷರಸ್ಥರು ಎಂಬ ಕುರಿತಾಗಿ ಎಲ್ಲರೂ ಮಾಹಿತಿಯನ್ನು ಬಿಎಲ್ಒಗಳಿಗೆ ನೀಡಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆ ಏನೇ ಸಮಸ್ಯೆಗಳು, ಕುಂದುಕೊರತೆಗಳು ಇದ್ದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮತದಾರರ ಸಹಾಯ ಕೇಂದ್ರವನ್ನು ಸ್ಥಾಪಿಸಲಾಗುತ್ತದೆ ಎಂದರು. ಆನ್ಲೈನ್ ಮೂಲಕವೂ ಎನ್ಯುಮರೇಷನ್ ಫಾರ್ಮ್ ಸಲ್ಲಿಸಬಹುದಾಗಿದೆ. ಬಿಹಾರದಲ್ಲಿ ಮತದಾರರು ಕಡ್ಡಾಯವಾಗಿ ಸಹಿ ಮಾಡಿ ಮಾಹಿತಿ ನೀಡಬೇಕಿತ್ತು. ರಾಜ್ಯದಲ್ಲಿ ಮತದಾರರ ಪಟ್ಟಿಯಲ್ಲಿ ಇರುವವರು ಕುಟುಂಬ ಯಾರೇ ಮಾಹಿತಿ ನೀಡಿದರೂ ಬಿಎಲ್ಒಗಳು ಮಾಹಿತಿಯನ್ನು ದಾಖಲೀಕರಿಸುತ್ತಾರೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ವಲಸೆ ಹೋದವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಹಿತಿ ನೀಡಬಹುದಾಗಿದೆ. ಬಂಗಾಳ ಕ್ಯಾಂಪಿನಲ್ಲಿ ವಾಸಿಸುವವರು ಪೌರತ್ವ ಮಾಹಿತಿಯೂ ಸೇರಿ ಮತದಾರರ ಪಟ್ಟಿಯಲ್ಲಿ ಇರುವವರು ಮಾತ್ರ ನೀಡಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್ ಸೇರಿದಂತೆ ಇತರರಿದ್ದರು. ನನಗೆ ಡಿಆರ್ಒಸ್, ಎಇಆರ್ಒಸ್ ಎಲ್ಲರಿಗೂ ಗುಲ್ಬರ್ಗಾದಲ್ಲಿ ಎಲೆಕ್ಷನ್ ಕಮಿಷನ್ ಇಂದ ಒಂದು ಟ್ರೈನಿಂಗ್ ಆಗಿದೆ. ಈಗಾಗಲೇ ಎಲ್ಲ ತಾಲೂಕಲ್ಲಿಯೂ ಒಂದು 2-3 ತಾಲೂಕಲ್ಲಿ ಆಗಿದೆ. ಇನ್ನು ಇವತ್ತು ನಾಳೆ ಒಳಗಡೆ ಮಿಕ್ಕಿದ ತಾಲೂಕಲ್ಲಿಯೂ ಕೂಡ ಎಲ್ಲ ಬಿಎಲ್ಒ ಮೊದಲನೇ ಹಂತದ ಟ್ರೈನಿಂಗ್ ಅನ್ನು ಮಾಡ್ತಾ ಇದ್ದೀವಿ. 30 ಜೂನ್ನಿಂದ 29 ಜುಲೈ ತನಕ ತುಂಬ ಇಂಪಾರ್ಟೆಂಟ್ ಹಂತ ಇದೆ. ಯಾಕಂದರೆ ನಮ್ಮ ಬಿಎಲ್ಒಸ್ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಬ್ಬ ಮತದಾರರು ಯಾರ್ಯಾರ್ದು ಹೆಸರೆಲ್ಲ 2025 ಮತದಾರರ ಪಟ್ಟಿನಲ್ಲಿ ಇತ್ತು ಅಷ್ಟು ಮತದಾರರ ಹೆಸರಲ್ಲಿ ಇರುವ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಬ್ಬರದು 2 ಸೆಟ್ಟನ್ನು ಮನೆಗೆ ತಲುಪಿಸುವ ಕಾರ್ಯ ಈ 1 ತಿಂಗಳು, ಯಾವತ್ತಿಂದ 30 ಜೂನಿಂದ 29 ಜುಲೈ ತನಕ. ಎನ್ಯುಮರೇಷನ್ ಫಾರ್ಮ್ನಲ್ಲಿ ಕೆಲವು ಡೀಟೇಲ್ಸು ಮುಂಚಿತವಾಗಿ ಪ್ರಿಂಟ್ ಆಗಿ ಬರ್ತದೆ. ಎಲೆಕ್ಷನ್ ಕಮಿಷನಿಂದಲೇ ಪ್ರಿಂಟ್ ಮಾಡಿಸಿಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೆಸರು, ಮತಗಟ್ಟೆ ಸಂಖ್ಯೆ, ಈ ಥರ ಕೆಲವು ಮಾಹಿತಿಗಳು ಪ್ರೀ ಪ್ರಿಂಟೆಡ್ ಆಗಿ ಬರ್ತದೆ. ಅದನ್ನು ನಾವು ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಫೋಟೋ ಏನಿದೆ ಅದನ್ನು ಕರೆಂಟ್ ಫೋಟೋ ಐದರ್ ಮತದಾರರುಗಳೇ ಅವ್ರಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ರೀಸೆಂಟ್ ಫೋಟೋನ ಕೊಡಬಹುದು. ಇಲ್ಲಾಂದರೆ ಬಿಎಲ್ಒಸ್ ಅಲ್ಲೇ ಸ್ಥಳದಲ್ಲೇ ತೆಗೆಸಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಈಗ ಎನ್ಯುಮರೇಷನ್ ಫಾರ್ಮಲ್ಲಿ ಮುಖ್ಯವಾದ ವಿಚಾರಗಳು ಏನಿರ್ತದೆ, ಈ 1 ತಿಂಗಳ ಒಳಗಡೆ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಮಾಹಿತಿಗಳನ್ನು ಫಿಲ್ ಮಾಡಿಸಿ ವಾಪಸ್ ಅದನ್ನು ಕಲೆಕ್ಟ್ ಮಾಡಿ ಬಿಎಲ್ಒಗಳು ತಗೊಂಡೋಗಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸ ಪೂರ್ತಿ 30 ಜೂನಿಂದ 29 ಜುಲೈ ಒಳಗಡೆ ಆಗಬೇಕಾಗ್ತದೆ. ಈಗ ಎನ್ಯುಮರೇಷನ್ ಫಾರ್ಮಲ್ಲಿ ಏನೇನಿರ್ತದೆ, ಮತದಾರರದ್ದು ಡೀಟೇಲ್ಸು ಅಥವಾ ಮ್ಯಾಪಿಂಗ್ ಮಾಡಿರ್ತೇವೆ. ಈಗ 2002ರಲ್ಲಿ ಅವ್ರದ್ದು ಹೆಸರಿಲ್ಲ, 2025ರಲ್ಲಿ ಅವ್ರದ್ದು ಹೆಸರಿದೆ. ಫಾರ್ ಎಕ್ಸಾಂಪಲ್ 18 ವರ್ಷ ನನಗೆ 2024ರಲ್ಲಿ ತುಂಬಿರುತ್ತೆ, ನನ್ನ ಹೆಸರು 2002ರಲ್ಲಿ ಇರಲಿಲ್ಲ, ಆದರೆ ನನ್ನ ತಂದೆದಿರುತ್ತೆ, ನನ್ನ ತಾಯಿದಿರುತ್ತೆ. ಸೊ ಆ ಥರದ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇದು ಯಾವುದನ್ನು ಫಿಲ್ ಮಾಡಿಲ್ಲ, ಬರೀ ಸಹಿ ಮಾತ್ರ ಮಾಡಿದ್ದಾರೆ, ಆ ಫಾರ್ಮಿನ ಹೆಸರು ಕೂಡ ಡ್ರಾಫ್ಟ್ ಮತದಾರರ ಪಟ್ಟಿನಲ್ಲಿ ಬರುತ್ತದೆ. ಆದರೆ ನಮ್ಮ ಇಆರ್ಒ ಯಾವುದು ಮಾಹಿತಿಗಳನ್ನು ತುಂಬಿಲ್ಲ ಅಂದರೆ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡ್ತೀವಿ. ಈ ಎನ್ಯುಮರೇಷನ್ ಫಾರ್ಮನ್ನು ಯಾರು ಸಹಿ ಮಾಡಬಹುದು? ನಾನೇ ಖುದ್ದಾಗಿ ಸಹಿ ಮಾಡಬೇಕಾ? ಇಲ್ಲ. ನನ್ನ ಕುಟುಂಬದಲ್ಲಿ ಯಾರೇ ಒಬ್ಬ ಅಡಲ್ಟ್ ಮೆಂಬರು ನನ್ನ ಪರವಾಗಿ ಸಹಿ ಮಾಡಿ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ಕೊಡಬಹುದು. 30 ಜುಲೈ ತನಕ ಬರೀ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡುತ್ತೇವೆ ಹೊರತು ಯಾವುದೇ ದಾಖಲೆಗಳನ್ನು ನಾವು ಸಾರ್ವಜನಿಕರಿಂದ ಪಡೆಯುವುದಿಲ್ಲ. ಆ ಎನ್ಯುಮರೇಷನ್ ಫಾರ್ಮಲ್ಲಿ ಆದರೆ ಷರತ್ತುಗಳಿವೆ. ನಾನು ಫಿಲ್ ಮಾಡಿ ಕೊಡುವಂತಹ ಮಾಹಿತಿ ಸರಿ ಇದೆ, ಇಲ್ಲವಾದಲ್ಲಿ ನನ್ನ ಮೇಲೆ ಎಲೆಕ್ಷನ್ ಆ್ಯಕ್ಟ್ ಪ್ರಕಾರ ಕ್ರಮವನ್ನು ಜರುಗಿಸಬಹುದು. ಪೆನಾಲ್ಟಿಯಿಂದ ಹಿಡಿದು ಇಂಪ್ರಿಸನ್ಮೆಂಟ್ ತನಕ
ಹಿಡಿಯಬಹುದು, ನನ್ನ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಸಮ್ಮತದಿಂದ ಫಾರ್ಮನ್ನು ಸಹಿ ಮಾಡಿ ಕೊಡ್ತೇನೆ. ಒಂದು ಉದಾಹರಣೆ, ಫಾರ್ ಎಕ್ಸಾಂಪಲ್, ನನ್ನ ಮಗ ಫಾರಿನಲ್ಲಿ ಇದ್ದಾನೆ, ಅಲ್ಲಿ ಅವನಿಗೆ ಸಿಟಿಸನ್ಶಿಪ್ ತಗೊಂಡಿದ್ದಾನೆ. ಸೊ ಅವನು ಇಂಡಿಯನ್ ಸಿಟಿಸನ್ ಅಲ್ಲ. ಆದರೆ ನಾನು ಅವರ ಫಾರ್ಮನ್ನು ಸಹಿ ಮಾಡಿ ಎಲ್ಲ ಸರಿ ಇದೆ ಅಂತ ಹೇಳಿ ಕೊಡ್ತೀನಿ. ನಾಳೆ ನೀವು ಅಬ್ಜೆಕ್ಷನ್ ಆಗ್ತೀರಾ, ಅವರ ಹೆಸರು ಡ್ರಾಫ್ಟ್ ಮತದಾರರ ಪಟ್ಟಿನಲ್ಲಿ ಬಂದಿರುತ್ತದೆ. ಈ ಡ್ರಾಫ್ಟ್ ಮತದಾರರ ಪಟ್ಟಿ ಯಾವಾಗ ಆಗುತ್ತದೆ? 5/8/2026 ಪಬ್ಲಿಷ್ ಆಗುತ್ತದೆ. ಅದಾದ ಮೇಲೆ ಅಬ್ಜೆಕ್ಷನ್ಸ್ ಅಂಡ್ ನೋಟಿಸ್ ಪೀರಿಯಡ್ ಇದೆ. 5/8 4/9 ತನಕ ಯಾರೇ ಆದರೂ ಕ್ಲೇಮ್ಸ್ ಆಗಬಹುದು, ಅಬ್ಜೆಕ್ಷನ್ಸ್ ಆಗಬಹುದು, ಹಾಕಲಿಕ್ಕೆ ಪ್ರೊವಿಷನ್ ಇದೆ. ಈಗ ನೀವು ಹಾಕ್ತೀರಾ ಏನಂತ, ಅವರು US ಸಿಟಿಸನ್ ಇದ್ದಾರೆ, ಇವರು ಈ ಥರ ಕೊಟ್ಟಿದ್ದಾರೆ ಅಂತ. ಸೊ ಯಾರು ನೋಟಿಸ್ ಇಶ್ಯೂ ಮಾಡುತ್ತಾರೆ. ಆ ಡಿಸ್ಪೋಸಲ್ ಟೈಮ್ ಏನಿದೆ 5/8 3/10 ತನಕ ಇದೆ. ರಿಸೀವ್ ಆಗಿದೆ ನಮಗೆ. ಬರೀ ಅಬ್ಜೆಕ್ಷನ್ ಕೊಟ್ಟರೆ ಸಾಲಲ್ಲ, ಅಫಿಡವಿಟ್ ಕೊಡಬೇಕಾಗತ್ತೆ, ಅದರ ಜೊತೆಯಲ್ಲಿ ಸೂಕ್ತವಾದ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ನಾವು ಕೂಡ ನೋಟಿಸ್ ವಿಚಾರಣೆ ಟೈಮಲ್ಲಿ ಯಾರು ಮೇಲೆ ಕಂಪ್ಲೇಂಟ್ ಆಗಿದೆ ಅವರಿಂದಲೂ ಕೂಡ ಆ ಹಂತದಲ್ಲಿ ದಾಖಲೆಗಳನ್ನು ತಗೊಂಡು ನಾವು ವಿಚಾರಿಸ್ತೀವಿ. ಆ ದಾಖಲೆಗಳು ಏನೇನಿದೆ ಅಂತ ಒಂದು ಪಟ್ಟಿ ಇದೆ, ಅದು ಕೂಡ ತಮಗೆ ಕಾಪಿಗಳು ಕೊಡಿಸ್ಕೊಡ್ತೀವಿ. ಯಾವ ಕೇಸ್ಗೂ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಚಟುವಟಿಕೆಗಳು ಜೂನ್ 20 ಶುರುವಾಗುತ್ತದೆ. ಸೊ ಅದರಲ್ಲಿ ತುಂಬ ಪ್ರಮುಖವಾದ ಚಟುವಟಿಕೆಯಾದ BLOಗಳ ಮನೆ ಭೇಟಿ 30 ಜೂನಿಂದ 29 ಜುಲೈ ತನಕ ಸುಮಾರು 1 ತಿಂಗಳ ಕಾಲ ನಡೆಯುತ್ತದೆ. ಈ ಅವಧಿಯಲ್ಲಿ ತಮ್ಮ ಮತಗಟ್ಟೆಯ ಅಧಿಕಾರಿ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಎನ್ಯೂಮರೇಷನ್ ಫಾರ್ಮ್ ಅನ್ನು ಪ್ರತಿ 2025 ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರಿತ್ತು ಅಷ್ಟು ಜನರದ್ದು ಎನ್ಯೂಮರೇಷನ್ ಫಾರ್ಮ್ ಅನ್ನು ದ್ವಿಪ್ರತಿಯಲ್ಲಿ ಪ್ರತಿಯೊಂದು ಮನೆಗೂ ತಲುಪಿಸಿ, ಅದರಲ್ಲಿ ಕೆಲವೊಂದು ಈಗಾಗಲೇ ಪ್ರಿಂಟ್ ಮಾಡಿರುವ ಮಾಹಿತಿ ಇರುತ್ತದೆ. ಅದು ಬಿಟ್ಟು ಹಿಂದಿನ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು. ಸಚಿವ KH ಮುನಿಯಪ್ಪ ಅವರಿಗೆ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಬೇಕು, ಇಲ್ಲವಾದಲ್ಲಿ ಮುನಿಯಪ್ಪ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನರಸಪ್ಪ ದಂಡೂರ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, KH ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿದ್ದು, ಕೋಲಾರ ಲೋಕಸಭಾ ಕ್ಷೇತ್ರದಿಂದ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಪ್ರಸ್ತುತ ದೇವನಹಳ್ಳಿ ಕ್ಷೇತ್ರದ ಶಾಸಕರಾಗಿ ಹಾಗೂ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನು ಅವರಿಗೆ ನೀಡಿದರೆ ಸಾಮಾಜಿಕ ನ್ಯಾಯ ಕಲ್ಪಿಸಿದಂತಾಗುತ್ತದೆ ಎಂದರು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾದಿಗ ಸಮುದಾಯ ಗೋವಿಂದ ಕಾರಜೋಳ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಮಾಜ ಕಲ್ಯಾಣ ಖಾತೆ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಕಲ್ಪಿಸಲಾಗಿತ್ತು. ಅದೇ ರೀತಿ ಪ್ರಸ್ತುತ ರಾಜ್ಯ ಸರ್ಕಾರವು ಮಾದಿಗ ಸಮುದಾಯದ ಹಿರಿಯ ನಾಯಕರಾದ KH ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನೀಡಬೇಕೆಂದು ಒತ್ತಾಯಿಸಿದರು. ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ವಿವಿಧ ಆಯೋಗಗಳು ಹಾಗೂ ವರದಿಗಳಲ್ಲಿ ಮಾದಿಗ ಸಮುದಾಯವು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ತೀವ್ರ ಹಿಂದುಳಿದಿರುವುದು ಸಾಬೀತಾಗಿದೆ. ಆದರೂ ರಾಜ್ಯ ಸರ್ಕಾರ ಮಾದಿಗ ಸಮುದಾಯದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಪ್ರಸ್ತುತ ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ ಬಲಗೈ ಸಮುದಾಯದ 2 ಅವಕಾಶ ನೀಡಲಾಗಿದ್ದು, ಮಾದಿಗ ಸಮುದಾಯದವರಿಗೆ ಕೇವಲ 1 ಮಾತ್ರ ಅವಕಾಶ ಕಲ್ಪಿಸಿರುವುದು ಅನ್ಯಾಯವಾಗಿದೆ. ಆದ್ದರಿಂದ ಎಡಗೈ ಸಮುದಾಯದ ಪ್ರತಿನಿಧಿಯಾಗಿರುವ KH ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸಮಾಜ ಕಲ್ಯಾಣ ಖಾತೆ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ನೀಡದೇ ಇದ್ದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಜೊತೆಗೆ ಸಮಾಜದಿಂದ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕರೆದಿರುವ ಉದ್ದೇಶ, ಈಗಾಗಲೇ ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ಮಾಜಿ ಮುಖ್ಯಮಂತ್ರಿಯವರ ಅವಧಿ ಮುಗಿದ ನಂತರ ಇವತ್ತು DK ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಶಾಸಕರುಗಳು ಮತ್ತು
ಸಚಿವರುಗಳು, ಮಾಜಿ ಸಚಿವರುಗಳು, ಹಾಗೆ ನಮ್ಮ ಸಮುದಾಯದ ಹಿರಿಯ ನಾಯಕರು KH ಮುನಿಯಪ್ಪನವರಿಗೆ ಅವರ ಸುದೀರ್ಘ ರಾಜಕೀಯ ಜೀವನ, ಅವರಿಗೆ ಸ್ಥಾನಮಾನ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ರೀತಿಯಲ್ಲಿ ನಡೆದುಕೊಂಡಿದ್ದು ಇಡೀ ಮಾದಿಗ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ, ಅದು DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಅನ್ಯಾಯವಾಗಿದೆ. ಹಾಗಾಗಿ ಆಹಾರ ಸಚಿವರಿಗೆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನಿಮ್ಮ ಘನತೆ, ಗೌರವ, ನಿಮ್ಮ ರಾಜಕೀಯ ಅನುಭವ, ಸುದೀರ್ಘ ಏಳು ಬಾರಿ ಸಂಸದರಾಗಿ, 2 ಬಾರಿ ಕೇಂದ್ರದ ಸಚಿವರಾಗಿ ಮತ್ತು 1 ಬಾರಿ ರಾಜ್ಯ ಸಚಿವರಾಗಿ, ಆಹಾರ ಸಚಿವರಾಗಿ ನಿರ್ವಹಿಸಿದಂಥ ಅನುಭವವುಳ್ಳಂಥ KH ಮುನಿಯಪ್ಪನವರಿಗೆ ಈಗಾಗಲೇ DCM ಸ್ಥಾನಗಳು 3 ಅಥವಾ 4 ಸ್ಥಾನಗಳು ಕೊಡಬೇಕು ಅಂತ ಸಂದರ್ಭ ಬಂದಾಗ ಅದರಲ್ಲಿ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಹೈಕಮಾಂಡ್ ತೀರ್ಮಾನದಂತೆ ಏಕೈಕ ವ್ಯಕ್ತಿ D ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಅಲ್ಲಿ ಕೂಡ ಅವಮಾನ ಮಾಡಿರುವಂಥದ್ದು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಗೊತ್ತಿರೋ ವಿಷಯ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ್ಟ್ ಸೀನಿಯರ್ KH ಮುನಿಯಪ್ಪನವರು ಸಣ್ಣ 1 ಸಲ ಗೆದ್ದಂಥ ಸಚಿವರುಗಳಿಗೆ, MLAಗಳಿಗೆ ದೊಡ್ಡ ಖಾತೆಗಳನ್ನು ಕೊಟ್ಟು ಇಡೀ ಮಾದಿಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಮತ್ತೊಂದು ಸಲ ಹೋರಾಟಕ್ಕೆ ಇಳಿಯುತ್ತಾ ಇದ್ದೀವಿ. ಇವತ್ತು KH ಮುನಿಯಪ್ಪನವರೇ, ನಿಮಗೆ ತಾಕತ್ತು, ಧೈರ್ಯ, ದಮ್ಮಿದ್ರೆ ಉನ್ನತ ಸ್ಥಾನಮಾನ ಕೇಳಿ, ಇಲ್ಲದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಈಗಾಗಲೇ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಈಗ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರಿಗಿರುವಂಥ ತಾಕತ್ತು, ದಮ್ಮು ನಿಮಗೆ ಹಾಕಿಲ್ಲ. KH ಮುನಿಯಪ್ಪ ಸಾಹೇಬ್ರೆ, ನಿಮ್ಮ ಸ್ವಾರ್ಥಕ್ಕಾಗಿ ಇಡೀ ಸಮುದಾಯವನ್ನು ಬಲಿ ಕೊಡ್ತಾ ಇದ್ದೀರಿ, ಸಮಾಜವನ್ನು ಬಲಿ ಕೊಡ್ತಾ ಇದ್ದೀರಿ. ಒಂದು ಕಡೆ H ಆಂಜನೇಯವರು ಸಮುದಾಯವನ್ನು ಬಲಿ ಕೊಟ್ಟರು, ಒಂದು ಕಡೆ KH ಮುನಿಯಪ್ಪನವರು ಸಮುದಾಯವನ್ನು ಬಲಿ ಕೊಡ್ತಾ ಇದ್ದೀರಿ. ಸಮಾಜದಲ್ಲಿ ಸಮುದಾಯಕ್ಕೆ ಅವಮಾನ ಮಾಡುವಂಥ ನಿಮ್ಮಂಥ ಸಚಿವರುಗಳು ನಮ್ಗೆ ಬೇಕಾಗಿಲ್ಲ. ನಿಮ್ಗೆ ಏನಾದರೂ ಸ್ಥಾನಮಾನ, ಸಮುದಾಯಕ್ಕೆ ಉಪಯೋಗ ಆಗುವಂಥ ಸ್ಥಾನಮಾನ, ಸಮಾಜ ಕಲ್ಯಾಣ ಸಚಿವರು ತಗೊಳ್ಳಿ, ಅಥವಾ ಕಂದಾಯ ಮಿನಿಸ್ಟರ್ ತಗೊಳ್ರಿ, ಅಥವಾ ನಿಮಗೆ ಗಣಿತ ಗೌರವ ಇರುವಂಥ ಉನ್ನತ ಸ್ಥಾನಮಾನ ಹೋಮ್ ಮಿನಿಸ್ಟರ್ ತಗೊಳ್ರಿ. ಅಂಥದ್ದು ಬಿಟ್ಟು ಕಾಟಾಚಾರಕ್ಕೆ ಬಿಸಾಕಿದ್ದಾರೆ. ನಿಮಗೆ ಒಂದು ಆಹಾರ ಖಾತೆ ಬೇಕೋ ಬಿಟ್ಟು ಮಾದಿಗರಿಗೆ ಅವಮಾನ ಮಾಡ್ತಾ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಪ್ರತ್ಯೇಕವಾಗಿ ಮಾದಿಗರಿಗೆ ಒಳ ಮೀಸಲಾತಿಯಲ್ಲಿ ತುಂಬ ಅನ್ಯಾಯ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಅದೇ ರೀತಿ ಇವತ್ತು ಕಾಂಗ್ರೆಸ್ನಲ್ಲಿ ರೋಷ್ ಬಿಂದ್ ಅಂತೇಳಿ ಜನಸಂಖ್ಯೆವಾರ ನಾವು ಮೀಸಲಾತಿ ಕೇಳಿದ್ದೀವಿ, ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಲಿಲ್ಲ. 3 ಆಯೋಗಗಳು ಕೂಡ ಕಸದ ಬುಟ್ಟಿಗೆ ಸಿಗುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಿದ್ವಿ ಹಿಂದೆ. ಇವತ್ತು DK ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಿ, ಮತ್ತು SCP TSP ಅನುದಾನದಲ್ಲಿ ಕೂಡ ನಮ್ಗೆ ಅನ್ಯಾಯ ಆಗ್ತದೆ. ಅದೇ ರೀತಿ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಶಾಸಕರುಗಳಾಗಿರ್ಬೋದು, MLCಗಳಾಗಿರ್ಬೋದು, MLAಗಳಾಗಿರ್ಬೋದು, ಯಾರೇ ಇರಲಿ 3 ಸ್ಥಾನ ಕೊಡಬೇಕಂತ ನಮ್ಮ ಒತ್ತಾಯ. ಅದು ಮಾದಿಗ ಸಮುದಾಯಕ್ಕೆ, ಡೆಪ್ಟ್ ಸಮುದಾಯಗಳಿಗೆ ಕೊಡಬೇಕು. ಈಗ ನಮಗೆ ಏನಾದರೂ ರೋಷದಿಂದ ನ್ಯಾಯ ಸಿಗ್ಬೋದು. ಒಳ ಮೀಸಲಾತಿಯಲ್ಲಿ ಈಗಾಗಲೇ ಅನ್ಯಾಯ ಆಗಿದ್ದು ತಮಗೆಲ್ಲರೂ ಗೊತ್ತಿದೆ. ಒಳ ಮೀಸಲಾತಿಯಲ್ಲೇ ಸಂಪೂರ್ಣ ವಿಫಲರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಜನಸಂಖ್ಯೆವಾರ ಮೀಸಲಾತಿ ಕೊಡಲಿಲ್ಲ. ಇಲ್ಲ, ಮುನಿಯಪ್ಪನವರು ಮಾತನಾಡಿದ್ದಾರೆ, ಆದರೆ ಅವರಿಗೆ ಬಲ ಸಾಕಾಗಲಿಲ್ಲ. ಅವರಿಗೆ ಸಚಿವರು ಇನ್ನಿಬ್ಬರು ಏನಾದರೂ ಗಟ್ಟಿ ಧ್ವನಿ ಇತ್ತಿದ್ರೆ ಅವ್ರಿಗೆ ಏನಾದರೂ ಬಲ ಬರ್ತಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದ್ರೆ ಒಬ್ಬರೇ ಮಾತಾಡಿದ್ದು ಮುನಿಯಪ್ಪನವರು ಅಷ್ಟಕ್ಕಷ್ಟೇ. ಆದರೂ ಮುನಿಯಪ್ಪ ಅವರು ಕೂಡ ಎಲ್ಲೋ ಇಬ್ಬರಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಆದರೂ ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಯಾಕೆ ಬೇಕಂತಂದರೆ ಈಗಾಗಲೇ ರೋಷ ಬಿಂದು ನಡೀತಾ ಇದೆ. ರೋಷ ಬಿಂದುವಿನಲ್ಲಿ ಇನ್ನು ಸರ್ಕಾರ ಮಟ್ಟದಲ್ಲಿ ಒಳ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಕ್ಯಾಬಿನೆಟ್ನಲ್ಲಿ ನಮ್ಮ ಮಂತ್ರಿ 3 ಜನ ಇರಬೇಕಂತೇಳಿ ನಮ್ಮ ಇದೇ ತಿಂಗಳು 15ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಗಸ್ಟ್ 1ನೇ ತಾರೀಕು ಚಲೋ ಬೆಂಗಳೂರು ಕರೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಈಗಾಗಲೇ ರಾಷ್ಟ್ರ ನಾಯಕರ ಮಂದಾಕೃಷ್ಣ ಮಾದಿಗಣ್ಣ ಅವರ ಮೂಲಕ ದೂರವಾಣಿ ಮೂಲಕ ಮಾತನಾಡಿದ್ದೀನಿ. ಜೊತೆಗೇ ಸಮಾಜವನ್ನು ಮತ್ತೊಂದು ಸಲ ಗಟ್ಟಿಗೊಳಿಸಲಿಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ನನಗೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ 15ರಂದು ಈ ತಿಂಗಳು 15ರಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದೀನಿ. ಸಾಮಾಜಿಕ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗಬೇಕು. ಇಲ್ಲದೇ ಇದ್ದರೆ ನಿಮ್ಮ ಸರ್ಕಾರ ನಮ್ಗೆ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ ಪಕ್ಷ ಧೂಳಿಪಟ 28ಕ್ಕೆ ಹಾಗೆ ಆಗ್ತದೆ. ಇದು ಖಂಡಿತ ಸದಾ ಸಿದ್ಧ. ಮಾದಿಗರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾದಿಗ ದಂಡೋರದಿಂದ
ಸಂಪೂರ್ಣ ವಾಲ್ಮೀಕಿ ಜಾರಿ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. DK ಶಿವಕುಮಾರ್ ಅವರೇ, ನಿಮ್ಮ ಸಚಿವ ಸಂಪುಟದಲ್ಲಿ 3 ಜನ ಮಂತ್ರಿಗಳಿರ್ಬೇಕಮ್ಮ. ನಮ್ಮ ಸಮುದಾಯದ ಕಾಟಾಚಾರಿಕ ಆಹಾರ ಮಂತ್ರಿ ಕೊಟ್ಟಿದ್ರ, ಈ ಕಾಟಾಚಾರಿಕ ಆಹಾರ ಮಂತ್ರಿಯ ಕೂಡಲೇ ರಾಜೀನಾಮೆ ಕೊಟ್ಟು ಮುನಿಯಪ್ಪನವರು ಹೊರಗೆ ಬರ್ಬೇಕಂತ ಹೇಳಿ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಇಲ್ಲದೆ ಇದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ, KH ಮುನಿಯಪ್ಪ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಮಾದಿಗ ದಂಡರು ಸದಾ ಸಿದ್ಧವಾಗಿರ್ತದೆ ಅಂತೇಳಿ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ದುಳ್ಳಯ್ಯ ಗುಂಜಳಿ, ಜಕ್ರಪ್ಪ ಅಂಚಿನಾಳ್, ಪ್ರಸಾದ್ ಜಿ, ಸುಧಾಕರ್ ಸೇರಿದಂತೆ ಅನೇಕರಿದ್ದರು. ಪ್ರಸ್ತುತ ದಿನಮಾನಗಳಲ್ಲಿ ಬಿಸಿಲಿನ ಝಳಕ್ಕೆ ಹೊರಬರಲಾರದ ಸ್ಥಿತಿ ಎದುರಾಗಿದ್ದು, ರಾಯಚೂರನ್ನು ಬಿಸಿಲಿನ ಊರು ಎಂದು ಕರೆಯುತ್ತಾರೆ. ಇಲ್ಲಿ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ಇಂದಿನಿಂದಲೇ ಪ್ರತಿಯೊಂದು ಮನೆಗೊಂದು ಗಿಡ ನೆಡಬೇಕು, ಇದರಿಂದ ಪರಿಸರ ಸಮೃದ್ಧವಾಗುತ್ತದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದಲ್ಲಿ ಬಿಜೆಪಿ OBC ಘಟಕ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪರಿಸರ ಉತ್ತಮವಾಗಿದ್ದರೆ ಮನುಷ್ಯ ಬದುಕಲು ಉಸಿರಾಡಲು ಸಾಧ್ಯವಾಗುತ್ತದೆ. ಅದರಂತೆ ಪ್ರತಿ ಮನೆಗೊಂದು ಗಿಡ ನೆಟ್ಟಾಗ ಸ್ವಚ್ಛ ಗಾಳಿ ಮತ್ತು ಕಾಲಕಾಲಕ್ಕೆ ಮಳೆಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಸ್ವ ಇಚ್ಛೆಯಿಂದ ಗಿಡ ನೆಡಲು ಮುಂದಾಗಬೇಕೆಂದು ತಿಳಿಸಿದರು. ಆಚರಣೆ ಅಂಗವಾಗಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಕರೆಗೆ ಹೋಗೊಟ್ಟು ಇವತ್ತು ಭಾರತ ದೇಶಾದ್ಯಂತ ಗಿಡ ನೆಡುವ ಕಾರ್ಯಕ್ರಮ ನಮ್ಮ ಪಕ್ಷದಿಂದ ಹಮ್ಮಿಕೊಂಡಿದ್ದಾರೆ. ಇವತ್ತು ಅದರ ಅಂಗವಾಗಿ ರಾಯಚೂರು ನಗರದಲ್ಲಿ ನಮ್ಮ ಮಾಜಿ RD ಅಧ್ಯಕ್ಷರು, ಸೆನ್ಸಾರ್ ಬೋರ್ಡ್ನ ಸದಸ್ಯರು, ಪಕ್ಷದ ಉಪಾಧ್ಯಕ್ಷರು, ಮುಖಂಡರು, ನಮ್ಮೆಲ್ಲರ ಹಿರಿಯರಾದಂಥ ಗೋವಿಂದಣ್ಣನವರ ನೇತೃತ್ವದಲ್ಲಿ ಮತ್ತು ನಗರದ OBC ಘಟಕದ ವತಿಯಿಂದ ಇವತ್ತು ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಮುಖಂಡರು ರವೀಂದ್ರ ಜಲ್ದಾರ್ ಅವರು, ಕಡಗಲು ಆಂಜನೇಯವರು, ಪೇಟ್ ನರ್ಸರೆಡ್ಡಿಯವರು, ನಮ್ಮ ಶಿವಕುಮಾರ್ ಅಣ್ಣನವರು, ನಮ್ಮ ಮಹಿಳಾ ರಾಜ್ಕುಮಾರ್ ಅವರು, ಮಾಜಿ RD ಅಧ್ಯಕ್ಷರು, ನಾನು ಒಂದೇ ವಿನಂತಿ ಮಾಡೋದು, ಇವತ್ತಿನ ಪರಿಸರ ಬದಲಾವಣೆಯ ರೀತಿ ನೋಡಿದರೆ ಬಹುಶಃ ಮುಂದಿನ ದಿನದಲ್ಲಿ ನಾವೇನಾದರೂ ಬೇಸಿಗೆ ದಿನದಲ್ಲಿ ಹೊರಗಡೆ ಬರೋಕ್ಕಾಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಈ ಸರಿ ಬೇಸಿಗೆ ಬಹುಶಃ ಅತ್ಯಂತ ಮಾರಣಾಂತಿಕವಾಗಿತ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು 45-46 ಡಿಗ್ರಿ ತನಕ ಹೋಗುವಂಥ ಪರಿಸ್ಥಿತಿ ನಮ್ಮಲ್ಲಿ ಉತ್ಪನ್ನ ಆಗಿದೆ. ರಾಯಚೂರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಾವು ಯಾವ ರೀತಿ ನಮ್ಮ ತಾಯಿ ಮಕ್ಕಳನ್ನು ಪೋಷಿಸ್ತೀವೋ ಆ ರೀತಿಯಲ್ಲಿ ಮನೆಗೆ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಆದಾಗ ಮಾತ್ರ ಇದು ನಾವು ಮನಸ್ಸಿಗೆ ತಗೋಬೇಕು. ಇವತ್ತು ನಾವು ಹೇಳಿದ್ದೀವಿ, ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಆಗಲ್ಲ. ಇದು ನಮ್ಮ ಮುಂದಿನ ಪೀಳಿಗೆ ಏನಾದರೂ ಜೀವನ ಮಾಡಬೇಕು, ಉಳಿಬೇಕು ಅಂದರೆ ನಾವು ಮನೆಗೊಂದು ಗಿಡ ಹಾಕೋದು ಭಾಳ ಅವಶ್ಯಕತೆವಾಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿ ಕೈ ಮುಖ್ಯ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಾಜಿ RD ಅಧ್ಯಕ್ಷ ಗೋವಿಂದು, ರವೀಂದ್ರ ಜಾಲ್ದಾರ್, ರಾಘವೇಂದ್ರ ಉಟ್ಕೂರು, ನರ್ಸರೆಡ್ಡಿ ಸೇರಿದಂತೆ ಬಿಜೆಪಿ ಅಧ್ಯಕ್ಷ ಮುಖಂಡರು ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ಅಭಿಮಾನಿ ದೇವರುಗಳೇ, ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್. ಏನಪ್ಪ, ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಬಂದಿದ್ದಾನೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯವಾಗುತ್ತೆ. ಆಗುತ್ತೆ. ಏನಂದರೆ, ಇದೇ ತಿಂಗಳು 6ನೇ ತಾರೀಕು ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಅದ್ಧೂರಿ ಸಮಾವೇಶಕ್ಕೆ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಕೂಡ ಬರ್ತಾ ಇದ್ದೀನಿ. ನೀವು ಬನ್ನಿ. ನಾನು ನೀವು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮನ ಬಹು ಯಶಸ್ವಿಗೊಳಿಸೋಣ. ಏನಂತೀರಿ? ಬರ್ತಿರ್ತಾನೆ, ಬನ್ನಿ ಜಮಾಯಿಸೋಣ ಹಾಗೆ. ನಮಸ್ಕಾರಗಳು. ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ ಜೂನ್ 6, 2026ರಂದು ಬೆಳಿಗ್ಗೆ 10:30ಕ್ಕೆ. ಸ್ಥಳ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರ. ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳು ಭಾಗವಹಿಸಲಿದ್ದು, ಬೀದಿ ಬದಿ ವ್ಯಾಪಾರಿಗಳ ಮನರಂಜಿಸಲು ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ರಾಯಚೂರಿನ ಹೆಸರಾಂತ ಗಾಯಕಿ ಮಹಾಲಕ್ಷ್ಮಿ ಅವರು ಜೂನಿಯರ್ ರಾಜ್ಕುಮಾರ್ ಅವರ ಜೊತೆ ಹಾಡುಗಳನ್ನು ಹಾಡಿ ಮನರಂಜಿಸಲಿದ್ದಾರೆ. ರಾಯಚೂರಿನ ಎಲ್ಲ ಜನತೆಗೆ ಹೃದಯಪೂರ್ವಕ ಸುಸ್ವಾಗತ. ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ನೆರವಾಗುವಂತೆ ಗಬ್ಬೂರಿಗೆ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜು ಮಂಜೂರಾಗುವ ಹಿನ್ನೆಲೆಯಲ್ಲಿ ಗಬ್ಬೂರಿನ ಸರ್ವೆ ನಂಬರ್ 896ರಲ್ಲಿ 4 ಎಕರೆ ಸರ್ಕಾರಿ ಭೂಮಿಯಲ್ಲಿ ಕಾಲೇಜು ನಿರ್ಮಾಣ ಮಾಡುವಂತೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ರಾಜಪ್ಪ ಸಿರ್ವಾರ್ಕರ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ಒಂದಾದ ಗಬ್ಬೂರು ಹೋಬಳಿಯಲ್ಲಿ ಪ್ರಾಥಮಿಕ, ಪ್ರೌಢ ಪದವಿ ಹಾಗೂ ಉನ್ನತ ಶಿಕ್ಷಣದ ಸಮರ್ಪಕ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಹೋಬಳಿಯ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟವು 2022-23ರಿಂದ ನಿರಂತರ ಧರಣಿ ಸತ್ಯಾಗ್ರಹ, ಮನವಿ ಪತ್ರ ಸಲ್ಲಿಕೆ ಸೇರಿದಂತೆ ವಿವಿಧ ಹೋರಾಟಗಳನ್ನು ನಡೆಸಿತು. ಇದೀಗ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜು ಮಂಜೂರಾಗಿದ್ದು, ಕಾಲೇಜು ನಿರ್ಮಾಣ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹೇರಿದ ಸ್ಥಳೀಯ ಶಾಸಕರಿಗೆ ಹಾಗೂ ಈ ಕುರಿತು ಪ್ರಯತ್ನಿಸಿದ ಜನಪ್ರತಿನಿಧಿಗಳ ಕಾರ್ಯ ಅಭಿನಂದನಾರ್ಹವಾಗಿದೆ ಎಂದು ಹೇಳಿದರು. ಹೋರಾಟದ ಫಲವಾಗಿ ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯಲಾಗಿದ್ದು, ಸಂಸದರು ಮತ್ತು ದೇವದುರ್ಗ ಕ್ಷೇತ್ರದ ಶಾಸಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಜನಪ್ರಿಯ ಶಾಸಕರ ಶ್ರಮದ ಫಲವಾಗಿ ಗಬ್ಬೂರಿಗೆ ಡಿಗ್ರಿ ಕಾಲೇಜು ಮಂಜೂರಾಗಿರುವುದು ಹೋಬಳಿಯ ವಿದ್ಯಾರ್ಥಿನಿಯರ ಉಜ್ವಲ ಭವಿಷ್ಯಕ್ಕೆ ಆಶಾಕಿರಣವಾಗಿದೆ ಎಂದು ಹೇಳಿದರು. ಆದರೆ ಕಾಲೇಜು ಮಂಜೂರಾತಿ ಕೇವಲ ಘೋಷಣೆಗೆ ಸೀಮಿತವಾಗಿದೆ. ತ್ವರಿತವಾಗಿ ಅನುಷ್ಠಾನಗೊಳ್ಳಬೇಕು. ಸಂಬಂಧಪಟ್ಟ ಇಲಾಖೆಗೆ ಅಗತ್ಯ ಸೂಚನೆ ನೀಡಿ ಗಬ್ಬೂರು ಗ್ರಾಮದ ಸೀಮಾ ಸರ್ವೆ ನಂಬರ್ 896ರಲ್ಲಿ ಇರುವ 4 ಎಕರೆ ಸರ್ಕಾರಿ ಭೂಮಿಯನ್ನು ಕಾಲೇಜಿಗೆ ಮಂಜೂರು ಮಾಡಬೇಕು. ಅಲ್ಲದೆ ಶಾಶ್ವತ ಕಟ್ಟಡ ನಿರ್ಮಾಣ ಮಾಡಿ ಶೀಘ್ರದಲ್ಲೇ ಕಾಲೇಜು ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ದೇವದುರ್ಗ ತಾಲೂಕು ಅತಿ ಹಿಂದುಳಿದಿರತಕ್ಕಂಥ ತಾಲೂಕು, ವಿಶೇಷವಾಗಿ ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದಿರತಕ್ಕಂಥ ತಾಲೂಕು ಅಂತಕ್ಕಂಥದ್ದನ್ನ ಇಡೀ ಈ ದೇಶ ಹೇಳ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಗಬ್ಬೂರು ಸಂಪೂರ್ಣ ಶೈಕ್ಷಣಿಕ ಸವಲತ್ತಿನಿಂದ ವಂಚಿತಗೊಂಡಂಥ ಒಂದು ಗಬ್ಬೂರು ತಾಲೂಕಿಗೆ, ಗಬ್ಬೂರು ಗ್ರಾಮಕ್ಕೆ 40 ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗಬ್ಬೂರು ಗ್ರಾಮ. ಅಲ್ಲಿ ಶೈಕ್ಷಣಿಕ ಕೊರತೆ ಬಹಳ ಇತ್ತು. ಅಂಥ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ ಇವುಗಳಿಗೆ ಸಂಬಂಧಪಟ್ಟಂಗೆ ನಾವು ಒಂದು 10-12 ವರ್ಷಗಳಿಂದ ಪ್ರಗತಿಪರ ವಿಚಾರವಂತರು, ಪ್ರಗತಿಪರ ಹೋರಾಟಗಾರರೆಲ್ಲ ಸೇರಿಕೊಂಡು ಹೋರಾಟಗಳನ್ನು ಮಾಡಿದ್ದೀವಿ. ಸಂಸದರಿಗೆ ಮನವಿ ಕೊಟ್ಟಿದ್ದೀವಿ, ಯಾರಿಗೆ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದರ ಫಲವಾಗಿ ಇವತ್ತು ಗಬ್ಬೂರು ಕೇಂದ್ರ ಸ್ಥಾನದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಸಮುದಾಯ ಆರೋಗ್ಯ ಕೇಂದ್ರ ಮಂಜೂರು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಡಿಗ್ರಿ ಕಾಲೇಜ್ ಬೇಕು, ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದಿದೆ. ಈ ಭಾಗದ ಹಳ್ಳಿಗಳ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು, ಉನ್ನತ ಶಿಕ್ಷಣ ಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದಾಗ ಸಹಿತ ಆ ಮನೆಗೆ ಸ್ಪಂದನೆ ಮಾಡಿರ್ತಕ್ಕಂಥ ಮಾನ್ಯ ಸಂಸದರು ಮತ್ತು ನಮ್ಮ ಜನಪ್ರಿಯ ಶಾಸಕರು ದೇವದುರ್ಗ ತಾಲೂಕಿನ ಕರೆಮಚ್ಚಿನ ಹಾಕಿದ್ದಾರೆ. ಅವರು ನಮ್ಮ ಮನೆಗೆ ಸ್ಪಂದಿಸಿ ಅವರು ಪತ್ರ ವ್ಯವಹಾರ ಮಾಡುವ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ. ಅದರ ಫಲವಾಗಿ ಇವತ್ತು ನಮ್ಮ ಗಬ್ಬೂರು ಕೇಂದ್ರ ಸ್ಥಾನಕ್ಕೆ ಪ್ರಥಮ ದರ್ಜೆ ಕಾಲೇಜು ಮಂಜೂರಿಯಾಗಿದೆ. ಆ ಮಂಜೂರಿ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ, ಸಂಸದರಿಗೆ, ನಮ್ಮ ಪ್ರಗತಿಪರ ಸಂಘಟನೆಯ ಪರವಾಗಿ ಮತ್ತು ನಮ್ಮ
ಹೋಬಳಿಯ ಎಲ್ಲ ನಾಗರಿಕ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀವಿ, ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಅದು ಬರೀ ಪತ್ರಿಕೆಯಲ್ಲಿ ಘೋಷಣೆ ಆಗದೇ ಅದಕ್ಕೆ ಸಂಬಂಧಪಟ್ಟಂತ ಜಾಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರಮಗಳ ಬಗ್ಗೆ ಇವತ್ತು ನಾವು ಮಾನ್ಯ ಶಾಸಕರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲಿ ಗಬ್ಬೂರು ಗ್ರಾಮದ ಸರ್ವೆ ನಂಬರ್ 893ರಲ್ಲಿ ಸರ್ಕಾರಿ ಭೂಮಿ 4 ಎಕರೆ ಇದೆ. ಆ 4 ಎಕರೆಯನ್ನ ಅತಿ ಶೀಘ್ರದಲ್ಲಿ 96ರಲ್ಲಿ ಸರ್ಕಾರಿ ಭೂಮಿ 4 ಎಕರೆ ಇದೆ. ಆ ಸರ್ಕಾರಿ ಭೂಮಿ 4 ಎಕರೆಯನ್ನ ಮಾನ್ಯ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ಡಿಗ್ರಿ ಕಾಲೇಜಿಗೆ ಆ ಜಾಗನ ಮೀಸಲಿರಿಸಬೇಕು, ಅದನ್ನು ಮಂಜೂರಿ ಮಾಡಬೇಕು. ಅತಿ ಕೂಡಲೇ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ಒತ್ತಡನ ಈ ಮೂಲಕ ಅವರಿಗೆ ಒತ್ತಡ ನಾವು ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ. ಇವತ್ತು ಏನು ಆರೋಗ್ಯ ಮತ್ತು ಶೈಕ್ಷಣಿಕವಾಗಿ ಬೆಳೆದಿರ್ತಕ್ಕಂಥ ಆ ಒಂದು ಗಬ್ಬೂರು ಹೋಬಳಿಗೆ ಮಾನ್ಯರು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಪತ್ರಿಕೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೇನೆ ಇವೆಲ್ಲ ಸಹಕಾರ ಮಾಡೋದ್ರಿಂದ ಇವತ್ತು ನಮ್ಮ ಭಾಗಕ್ಕೆ ಆರೋಗ್ಯ ಮತ್ತು ಶೈಕ್ಷಣಿಕ ಸವಲತ್ತು ದೊರಕಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ಮುಂದಿನ ಎಲ್ಲ ಕ್ರಮಗಳನ್ನ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಸಂಬಂಧಪಟ್ಟ ಇಲಾಖೆ ತ್ವರಿತಗತಿಯಲ್ಲಿ ಕ್ರಮ ತಗೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ಮಾಧ್ಯಮ ಮುಖಾಂತರ ಹೇಳ್ತೇನೆ. ಈ ಸಂದರ್ಭದಲ್ಲಿ ಮಲ್ಲಪ್ಪಗೌಡ ಮಾಲಿಪಾಟೀಲ್, ಬಂದಯ್ಯ ಸ್ವಾಮಿ, ಚೆನ್ನಪ್ಪಗೌಡ, ಶಾಂತಕುಮಾರ್ ಹೊನ್ನಟಗಿ ಸೇರಿದಂತೆ ಇತರರು ಇದ್ದರು. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರ ಗಿಡಗಳನ್ನು ಕಡಿಯುವ ಮೂಲಕ ನಮ್ಮ ಉತ್ತಮ ಪರಿಸರ ಹಾಳು ಮಾಡುತ್ತಿದ್ದು, ನಾವೆಲ್ಲರೂ ಎಚ್ಚೆತ್ತುಕೊಳ್ಳದಿದ್ದರೆ ಈಗಾಗಲೇ ಅಲ್ಲಲ್ಲಿ ಸಂಭವಿಸುತ್ತಿರುವ ಪ್ರಕೃತಿಯ ವಿಕೋಪದ ಜೊತೆಗೆ ಮತ್ತಷ್ಟು ಘೋರ ವಿಕೋಪಗಳನ್ನು ನಾವು ಎದುರಿಸಬೇಕಾಗುತ್ತದೆ ಎಂದು ರಾಯಚೂರಿನ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾಲಾ ಎನ್.ಡಿ. ಅವರು ಹೇಳಿದರು. ಅವರು ಇಂದು ನಗರದ ನೂತನ ನ್ಯಾಯಾಲಯ ಕಟ್ಟಡದ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಯಾಂಗ ಇಲಾಖೆ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಹಾಗೂ ಜಿಲ್ಲಾ ವಕೀಲರ ಸಂಘ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮುಂದಿನ ಪೀಳಿಗೆಗೆ ಒಳ್ಳೆಯ ಬದುಕು ನೀಡುವ ನಿಟ್ಟಿನಲ್ಲಿ ಉತ್ತಮ ಪರಿಸರವನ್ನು ನೀಡುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಗಿಡಗಳನ್ನು ನೆಟ್ಟ ಕ್ಷಣ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ಅದನ್ನು ಒಂದು ಹಂತದವರೆಗೆ ಅವುಗಳ ಪೋಷಣೆ ಮಾಡಿ ಜಾನುವಾರುಗಳಿಗೆ ಬಲಿಯಾಗದಂತೆ ಕಾಪಾಡಬೇಕಿದೆ ಎಂದರು. ಪ್ರಕೃತಿಯಿಂದ ಪ್ರೇರಿತವಾಗಿದೆ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಎಂಬುದು 2026ರ ವಿಶ್ವ ಪರಿಸರ ದಿನದ ಅಧಿಕೃತ ಘೋಷವಾಕ್ಯ ಆಗಿದ್ದು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪರಿಸರ ಪ್ರಮಾಣ ಕಡಿಮೆ ಇದೆ. ಮಳೆಗಾಲದಲ್ಲಿ ಸಸಿಗಳನ್ನು ನೆಟ್ಟರೆ ಮುಂದಿನ ದಿನಗಳಲ್ಲಿ ವಾತಾವರಣದಲ್ಲಿ ಬದಲಾವಣೆ ಸಹಕಾರಿಯಾಗುತ್ತದೆ ಎಂದರು. ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಸಿದ್ದರಾಮಪ್ಪ ಕಲ್ಯಾಣರಾವ್ ಮಾತನಾಡಿ, ರಾಯಚೂರಿನಲ್ಲಿ ವರ್ಷದಿಂದ ವರ್ಷಕ್ಕೆ ತಾಪಮಾನವು ಹೆಚ್ಚಳವಾಗುತ್ತಿದ್ದು, ಅದನ್ನು ನಿಯಂತ್ರಣ ಮಾಡಲು ಗಿಡಮರಗಳಿಂದ ಸಾಧ್ಯ. ರಾಜ್ಯ ಕಾನೂನು ಪ್ರಾಧಿಕಾರದ ಆದೇಶದಂತೆ 5 ಕೋಟಿ ಸಸಿಗಳನ್ನು ಹಾಕಲಾಗುತ್ತದೆ. 2 ಕೋಟಿ ಸಸಿಗಳು ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಾಗೂ 3 ಕೋಟಿ ಸಸಿಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಾಕಲಾಗುತ್ತದೆ. ಶಾಲಾ ಹಾಗೂ ಕಾಲೇಜು ಸೇರಿದಂತೆ ಸ್ಥಳಾವಕಾಶ ಇರುವ ಕಡೆಗಳಲ್ಲಿ ಸಸಿಗಳನ್ನು ಹಾಕಲಾಗುತ್ತದೆ ಎಂದರು.
ಇದೇ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸುರೇಶ್ ಬಾಬು, ಕುಟುಂಬ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶ ಶ್ರೀಕಾಂತ್ ಎಸ್ವಿ, ಸಿಜೆಎಂ ನ್ಯಾಯಾಲಯದ ಪ್ರಧಾನ ಹಿರಿಯ ಶ್ರೇಣಿ ದಿವಾಳಿ ನ್ಯಾಯಾಧೀಶ ಬಿಟಿ ಅನ್ನಪೂರ್ಣೇಶ್ವರಿ, ಜೆಎಂಎಫ್ಸಿ ನ್ಯಾಯಾಲಯದ 1ನೇ ಹೆಚ್ಚುವರಿ ಹಿರಿಯ ಶ್ರೇಣಿ ದಿವಾಳಿ ನ್ಯಾಯಾಧೀಶ ಶಂಕರಪ್ಪ ಮಾಲಶೆಟ್ಟಿ, ಜೆಎಂಎಫ್ಸಿ ನ್ಯಾಯಾಲಯದ 2ನೇ ಹೆಚ್ಚುವರಿ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಸಾಗರ್ ಗುರುಗೌಡ ಪಾಟೀಲ್, ಜೆಎಂಎಫ್ಸಿ 3ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಚನ್ನಬಸಪ್ಪ ಆರ್ ಕೂಡಿ, ವಲಯ ಅರಣ್ಯ ಅಧಿಕಾರಿ ರಾಜೇಶ್ ನಾಯಕ್ ಅವರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿದ್ದರು. ನಗರಸಭೆಯಲ್ಲಿ 15ರಿಂದ 20 ವರ್ಷಗಳ ಕಾಲ ಪೌರ ಕಾರ್ಮಿಕರು ಸೇವೆ ಸಲ್ಲಿಸುತ್ತಿದ್ದು, ಇದೀಗ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದರೂ ಈಗಲೂ ಅನೇಕ ಪೌರ ಕಾರ್ಮಿಕರಿಗೆ ಇನ್ನೂ ಖಾಯಂ ನೇಮಕಾತಿ ದೊರೆತಿಲ್ಲ. ದಿನಗೂಲಿ, ತುಂಡುಗೂಲಿ, ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಕೂಡಲೇ ಕಾಯಂ ಮಾಡಿ ಸೇವಾ ಭದ್ರತೆ ಒದಗಿಸಬೇಕೆಂದು ಸಮಾಜ ಸೇವಕಿ ಅರ್ಚನಾ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮ ರಾಯಚೂರು ನಗರದಲ್ಲಿ ಪ್ರಸ್ತುತ ಸುಮಾರು 370ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಇವರಲ್ಲಿ ಕೆಲವರು 15ರಿಂದ 20 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೂ ಅವರಿಗೆ ಖಾಯಂ ನೇಮಕಾತಿ ಸಿಗದೇ ಇರುವುದರಿಂದ ಜೀವನದಲ್ಲಿ ಅನಿಶ್ಚಿತತೆ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ನಗರದ ಸ್ವಚ್ಛತೆ, ನೀರು ಸರಬರಾಜು, ಒಳಚರಂಡಿ ನಿರ್ವಹಣೆ ಸೇರಿದಂತೆ ವಿವಿಧ ಮೂಲಭೂತ ಸೇವೆಗಳನ್ನು ಪೌರ ಕಾರ್ಮಿಕರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದಾರೆ. 1 ಅಥವಾ 2 ದಿನಗಳ ಕಾಲ ಪೌರ ಕಾರ್ಮಿಕರು ಸೇವೆ ಸ್ಥಗಿತಗೊಳಿಸಿದರೂ ನಗರದಲ್ಲಿ ಸಾರ್ವಜನಿಕರಿಗೆ ಆಗುವ ತೊಂದರೆ ಎಲ್ಲರಿಗೂ ತಿಳಿದಿದೆ. ಇಷ್ಟೊಂದು ಮಹತ್ವದ ಸೇವೆ ಸಲ್ಲಿಸುತ್ತಿದ್ದರೂ ಸರ್ಕಾರ ಇವರ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಗಣಿಸುತ್ತಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕರಿಗೆ ಸೇವಾ ಭದ್ರತೆ ಇಲ್ಲದಿರುವುದರ ಜೊತೆಗೆ ಕೆಲಸ ನಿರ್ವಹಣೆಗೆ ಅಗತ್ಯವಾದ ಆಧುನಿಕ ಉಪಕರಣಗಳು ಹಾಗೂ ಸುರಕ್ಷತಾ ಪರಿಕರಗಳನ್ನು ಸಮರ್ಪಕವಾಗಿ ಒದಗಿಸಲಾಗುತ್ತಿಲ್ಲ. ಆದರೂ ಅವರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಅನೇಕ ಕಾರ್ಮಿಕರಿಗೆ ವಸತಿ ಸೌಲಭ್ಯಗಳ ಕೊರತೆ ಇದ್ದು, ಸರ್ಕಾರದಿಂದ ದೊರೆಯಬೇಕಾದ ಮನೆಗಳು ಹಾಗೂ ಇತರೆ ಮೂಲಭೂತ ಸೌಲಭ್ಯಗಳು ಇನ್ನೂ ತಲುಪಿಲ್ಲ. ಬೆಲೆ ಏರಿಕೆಯ ನಡುವೆಯೂ ತಮ್ಮ ಕುಟುಂಬದ ಜೀವನೋಪಾಯಕ್ಕೆ ಕಾರ್ಮಿಕರು ಸಂಕಷ್ಟಗಳನ್ನು ಸಹಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಮಹಾನಗರ ಪಾಲಿಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ, ತುಂಡುಗೂಲಿ, ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಖಾಯಂ ಮಾಡಿ ಸೇವಾ ಭದ್ರತೆ ಕಲ್ಪಿಸಬೇಕು. ಜೊತೆಗೆ ವಸತಿ ಸೌಲಭ್ಯ ಒದಗಿಸಿ ಅಗತ್ಯ ಸುರಕ್ಷತಾ ಪರಿಕರಗಳನ್ನು ಕಡ್ಡಾಯವಾಗಿ ವಿತರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಣ್ಣಬಾಬು ಇದ್ದರು. ವಿಷಯ ರಾಯಚೂರು ಮಹಾನಗರ ಪಾಲಿಕೆ ಆದರೂ ಸಹ ಪೌರ ಕಾರ್ಮಿಕರ ಕೊರತೆ ಮತ್ತು ಸುಮಾರು 15ರಿಂದ 20 ವರ್ಷಗಳ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೆ ಸೇವಾ ಭದ್ರತೆ ಹಾಗೂ ಇವರಿಗೆ ವಸತಿ ಗೃಹದಿಂದ ಸೌಲಭ್ಯಗಳಿಂದ ವಂಚಿತಗೊಂಡಿದ್ದು, ಕೂಡಲೇ ಇವರಿಗೆ ಸೇವಾ ಖಾಯಮಾತಿ ವಸತಿ ಸೌಲಭ್ಯ, ಮೂಲಭೂತ ಸೌಲಭ್ಯಗಳು ಒದಗಿಸುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀಮತಿ ಅರ್ಚನಾ ಗಡ್ಡಬಾಬು, ಅಜ್ಜರಪಾಡ, ರಾಯಚೂರು ಇದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ರಾಯಚೂರು ನಗರಸಭೆಯಲ್ಲಿ ಸುಮಾರು 15ರಿಂದ 20 ವರ್ಷಗಳ ಸೇವೆ ಸಲ್ಲಿಸಿದರೂ ಇನ್ನೂ ಖಾಯಮಾತಿ ಇಲ್ಲದೆ ಹಾಗೆ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ಇಂದು ನಾಳೆ ಆಗಬಹುದೆಂಬ ನಂಬಿಕೆ ಮೇಲೆ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಸ್ತುತ ರಾಯಚೂರು ಮಹಾನಗರ ಪಾಲಿಕೆ ಆದರೂ ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಅಂದಾಜು 370ರಷ್ಟು ಕಾರ್ಮಿಕರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಇದರಲ್ಲಿ ಸುಮಾರು ಜನ 15ರಿಂದ 20 ವರ್ಷಗಳು ಸೇವೆ ಸಲ್ಲಿಸುತ್ತಿದ್ದರೂ ಇವರಿಗೆ ಖಾಯಮಾತಿ ಇಲ್ಲದೆ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರತಿದಿನ ನಗರದಲ್ಲಿ ಪೌರ ಕಾರ್ಮಿಕರ ತಮ್ಮ ಜವಾಬ್ದಾರಿಯನ್ನು ಒತ್ತು ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಇಂದು ನಾವುಗಳು ಸುಲಭವಾಗಿ ಓಡಾಡಲು ಅನುಕೂಲವಾಗುತ್ತಿದೆ. 1-2 ದಿನ ಪೌರ ಕಾರ್ಮಿಕರು ತಮ್ಮ ಸೇವೆಯನ್ನು ನಿಲ್ಲಿಸಿದರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತದೆ ಎಂಬುದು ತಮಗೆ ತಿಳಿದ ವಿಷಯವಾಗಿರುತ್ತದೆ. ಆದರೆ ಇವರ ಸೇವೆಯು ಸರ್ಕಾರಕ್ಕೆ ಯಾಕೆ ಕಾಣಿಸುತ್ತಿಲ್ಲ, ಇವರನ್ನು ಯಾಕೆ ಪರಿಗಣಿಸುತ್ತಿಲ್ಲವೆಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿರುತ್ತದೆ. ನೀರು ಸರಬರಾಜು, ಒಳಚರಂಡಿ, ಶುಚಿತ್ವ ಹಾಗೂ ಇನ್ನಿತರ ಸೇವೆಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವ ಇವರಿಗೆ ಖಾಯಮಾತಿ ಮಾಡುವಲ್ಲಿ ಸರ್ಕಾರ ಯಾಕೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಮತ್ತು ಇವರಿಗೆ ಕೆಲಸ ಮಾಡಬೇಕಾದರೆ ಸೇವಾ ಭದ್ರತೆ ಇರುವುದಿಲ್ಲ, ಸರಿಯಾದ ಕೆಲಸ ಮಾಡಲು ಉಪಕರಣಗಳು, ಸುರಕ್ಷಿತ ಪರಿಕರಣಗಳು ಎದುರಿಸುತ್ತಿಲ್ಲ. ಆದರೂ ಇವರು ಎದೆಗುಂದದೆ ತಮ್ಮ ಜವಾಬ್ದಾರಿಯುತ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರಿಗೆ ಸರಿಯಾಗಿ ಮನೆಗಳು ಇಲ್ಲ, ಇವರಿಗೆ ನೀಡಬೇಕಾದ ವಸತಿ ಸೌಕರ್ಯಗಳು ಯಾಕೆ ಸಕ್ರಮವಾಗಿ ನೀಡುತ್ತಿಲ್ಲ, ವೈಟ್ ಕಾಲರ್ ಹುದ್ದೆಗಳಿಗೆ ಇರುವಂತಹ ಮಹತ್ವ ಇವರಿಗೆ ಯಾಕೆ ನೀಡುತ್ತಿಲ್ಲ ಎಂಬುದು ಸಾರ್ವಜನಿಕ ಪ್ರಶ್ನೆಯಾಗಿದೆ. ಪ್ರಸ್ತುತ ಆಹಾರ ಮತ್ತು ಇತರೆ ಸರಕು ಸಾಮಗ್ರಿಗಳು ದುಪ್ಪಟ್ಟ ದರದಿಂದ ಕೂಡಿದ್ದು, ಆದರೂ ಸಹ ಎಲ್ಲವನ್ನೂ ಸಹಿಸಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಕೆಲಸವನ್ನು ಮಾತ್ರ ಪಟ್ಟು ಬಿಡದೆ ಮಾಡುತ್ತಿದ್ದಾರೆ. ಕಾರಣ, ದಯಾಳುಗಳಾದ ತಾವುಗಳು ಸದರಿ ವಿಷಯವನ್ನು ಪರಿಗಣಿಸಿ ಕೂಡಲೇ ಮಹಾನಗರ ಪಾಲಿಕೆಯಲ್ಲಿ ದಿನಗೂಲಿ, ತುಂಡುಗೂಲಿ, ಒಳಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರನ್ನು ಕೂಡಲೇ ಖಾಯಮಾತಿ
ಬದಲಾವಣೆ ಮಾಡಲು ಕ್ರಮ ಜರುಗಿಸಿ ಇವರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಇವರಿಗೆ ನೀಡಬೇಕಾದ ವಸತಿ ಸೌಕರ್ಯವನ್ನು ಕೂಡಲೇ ಕಲ್ಪಿಸಿ ಮತ್ತು ಕೆಲಸದಲ್ಲಿ ಸುರಕ್ಷಿತ ಪರಿಣಾಮಗಳನ್ನು ತಪ್ಪದೇ ವಿತರಣೆ ಮಾಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರು ಸಭಾ ನಾಯಕರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರ 80ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸೂರ್ಯನಾರಾಯಣ ಇವರ ಸಮ್ಮುಖದಲ್ಲಿ ವಾರ್ಡ್ ನಂಬರ್ 26ರಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರು ಮತ್ತೊಮ್ಮೆ ಸಚಿವರಾಗಲಿ ಆಯು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ NS ಬೋಸರಾಜ್ ಅವರ ಅಭಿಮಾನಿ ಬಳಗ ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜೂನ್ 30ರಿಂದ ಮನೆ ಮನೆಗೆ ಮತದಾರರ ಸಮಗ್ರ ಪರಿಷ್ಕರಣೆಗೆ ಅರ್ಜಿ ಸಲ್ಲಿಕೆ. ಮತದಾರರು ಸ್ವಯಂ ದೃಢೀಕರಣದೊಂದಿಗೆ ಮಾಹಿತಿ ನೀಡಿ. ಡಿಸಿ ಪೂವಿತಾ ಎಸ್. ಹಿರಿಯ ಸಚಿವ KS ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ನೀಡದಿದ್ದರೆ ಹೋರಾಟ. ನರಸಪ್ಪ ದಂಡೋರ. ವಿಶ್ವ ಪರಿಸರ ದಿನಾಚರಣೆ. ಮನೆ ಮನೆಯಲ್ಲಿಯೂ ಸಸಿಗಳನ್ನು ನೆಟ್ಟು ಪೋಷಿಸುವ ಕೆಲಸವಾಗಲಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಗಬ್ಬೂರಿಗೆ ಪದವಿ ಪೂರ್ವ ಕಾಲೇಜು ಮಂಜೂರು. 4 ಎಕರೆ ಜಮೀನಿನಲ್ಲಿ ನಿರ್ಮಾಣ ಮಾಡಲಿ. ರಾಜಪ್ಪ ಸಿರ್ವಾರ್ಕರ್. ನ್ಯಾಯಾಲಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನ್ಯಾಯಾಧೀಶೆ ಮಾಲಾ. ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲಿ. ಅರ್ಚನಾ ಸಣ್ಣಬಾಬು. ಮತ್ತು
ಎನ್ಎಸ್ ಬೋಸ್ರಾಜ್ ಹುಟ್ಟುಹಬ್ಬ ಅನ್ನ ಸಂತರ್ಪಣೆ. ಕಲ್ಯಾಣ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ ಜೂನ್ 6, 2026ರಂದು ಬೆಳಿಗ್ಗೆ 10:30ಕ್ಕೆ ಸ್ಥಳ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರ. ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳು ಭಾಗವಹಿಸಲಿದ್ದು, ಬೀದಿ ಬದಿ ವ್ಯಾಪಾರಿಗಳ ಮನರಂಜಿಸಲು ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ರಾಯಚೂರಿನ ಹೆಸರಾಂತ ಗಾಯಕಿ ಮಹಾಲಕ್ಷ್ಮಿ ಅವರು ಜೂನಿಯರ್ ರಾಜ್ಕುಮಾರ್ ಅವರ ಜೊತೆ ಹಾಡುಗಳನ್ನು ಹಾಡಿ ಮನರಂಜಿಸಲಿದ್ದಾರೆ. ರಾಯಚೂರಿನ ಎಲ್ಲ ಜನತೆಗೆ ಹೃದಯಪೂರ್ವಕ ಸುಸ್ವಾಗತ. ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.